ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತು ಗುರುವಾರ. ಅದೇನೋ ಗೊತ್ತಿಲ್ಲ, ಹೊಸದಾಗಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಎಲ್ಲಿಂದನೂ ಮೋಟಿವೇಶನ್ ಬಂತು. ಅದಕ್ಕೆ ಎದ್ದ ತಕ್ಷಣ ಬೇಗ ಬೇಗ ಬೆಡ್ ಕ್ಲೀನ್ ಮಾಡಿದೆ. ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಎಲ್ಲ ವಸ್ತುನ ಸೂಪರಾಗಿ ಯುಟಿಲೈಸ್ ಮಾಡ್ಕೊತೀವಿ. ನಮ್ಮ ಮಂಚನ ಹ್ಯಾಂಗರ್ ಆಗಿ ಯೂಸ್ ಮಾಡ್ಕೊಂಡಿದ್ದೀವಿ, ಹ್ಯಾಂಡ್ ಬ್ಯಾಗ್ನ ಹಾಕೋದಕ್ಕೆ. ಇನ್ನು ಕೆಳಗಡೆ ಅಂತೂ ಸ್ಟೋರ್ ಹೌಸೇ ಇಟ್ಟಿದ್ದೀವಿ. ನಿಮ್ಮನೇನು ಹಿಂಗೇನಾ? ಇವತ್ತು ನನಗೆ ಕಾಲೇಜ್ ರಜಾ ಇದ್ದಿದ್ರಿಂದ ಸ್ವಲ್ಪ ಕೆಲಸ ಜಾಸ್ತಿನೇ. ಬಾಗ್ಲು ತೊಳೆದು ರಂಗೋಲಿ ಹಾಕ್ಬೇಕಲ್ಲ, ಅದಕ್ಕೆ ಎಲ್ಲ ಗುಡಿಸಿ ಒರೆಸಿದ್ದಾಯ್ತು. ಏನೋ ಒಂದ್ ತಲೆಗೆ ಬಂತು, ಅದನ್ನೇ ಬಿಡಿಸ್ದೆ. ಡೈಲಿ ಚೆನ್ನಾಗೇ ಬಿಡಿಸ್ತಿದ್ದೆ, ಇವತ್ತೇನೋ ಗೊತ್ತಿಲ್ಲ ಯಾಕೋ ಖರಾಬಾಗಿ ಬಿಡಿಸಿದ್ದೀನಿ. ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ನಂಗೆ ಏನು ಕಂಟೆಂಟ್ ಹಾಕಬೇಕು ಏನು ಅಂತ ಗೊತ್ತಿಲ್ಲದೆ ನಂಗೆ ಏನು ಅನಿಸುತ್ತೋ ಅದನ್ನ ಹಾಕಿದ್ದೀನಿ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಯಾರನ್ನು. ನಂಗಂತೂ ಕ್ಯಾಮ್ರಾ ಹ್ಯಾಂಡಲ್ ಮಾಡ್ಕೊಂಡು ಕೆಲಸನೇ ಮಾಡೋಕ್ಕೆ ಬರ್ತಿಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ಡೈಲಿ ವ್ಲಾಗ್ಸ್ ಅಂತ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ವಿಡಿಯೋ ಮಾಡಿಕೊಂಡು ಕೆಲಸಗಳನ್ನ ಮಾಡಿಕೊಂಡು ಆ ವಿಡಿಯೋಸ್ನ ಎಡಿಟ್ ಮಾಡಿಬಿಟ್ಟು ಡೈಲಿ ಅಪ್ಲೋಡ್ ಮಾಡಿ ಇಷ್ಟೆಲ್ಲ ಮಾಡ್ತಾರಲ್ಲ ಅಂತ ಡೈಲಿ ವ್ಲಾಗರ್ಸ್ಗೆ ನಂದೊಂದು ದೊಡ್ಡ ಸೆಲ್ಯೂಟ್. ನನಗಿಷ್ಟಕ್ಕೆ ಸಾಕಾಗೋಯ್ತು. ಸೊ ಫೈನಲಿ ಪ್ರೆಸೆಂಟಿಂಗ್ ಮೈ ಆರ್ಟ್. ಸೊ ನೋಡ್ಕೊಳ್ಳಿ, ಕೈ ತುಂಬಿಸ್ಕೊಳ್ಳಿ. ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಡೈಲಿ ಬೆಳಿಗ್ಗೆ ಟೈಮು ಗಂಜಿ ರೆಡಿ ಇರುತ್ತೆ. ಸೊ ಅದನ್ನು ಕುಡ್ದಾಯ್ತು. ಸೊ ಲಾಸ್ಟ್ ಸಂಡೇ ಸೋಫಾ ಕವರ್ ಚೇಂಜ್ ಮಾಡೋಕ್ಕಾಗಿರಲಿಲ್ಲ. ಸೊ ಈಗ ಅದನ್ನ ಚೇಂಜ್ ಮಾಡಿದೆ. ಅಲ್ಲಿ ಇಲ್ಲಿ ಸ್ವಲ್ಪ ನಾನು ಎಡಿಟಿಂಗ್ ಸ್ಕಿಲ್ಸ್ನ ತೋರಿಸಿದ್ದೀನಿ, ಅದನ್ನು ಸ್ವಲ್ಪ ನೋಡಿ. ನೆಕ್ಸ್ಟು ಹೋಗಿದ್ದೆ ನಾವು ಕಿಚನ್ ಕಡೆ. ನಮ್ಮಮ್ಮ ಬಿಸಿ ಬಿಸಿ ಟೊಮೊಟೊ ಬಾತ್ ರೆಡಿ ಮಾಡಿದ್ರು. ಅದ್ರ ಜೊತೆ ಮೊಸರು ಬಜ್ಜಿನೂ ರೆಡಿ ಇತ್ತು. ಇನ್ನು ನಮ್ಮಪ್ಪ ಹಲಸಿನಣ್ಣು ಇತ್ತು ಅಂತ ಅದರಿಂದ ರಸಾಯನ ಮಾಡಿದರು. ಸೊ ಎಲ್ಲದನ್ನು ತಟ್ಟೆಗೆ ಹಾಕ್ಕೊಂಡು ನಮ್ಮ ಬ್ಯಾಟಿಂಗ್ನ ಶುರು ಮಾಡಿದ್ವಿ. ಈಗಿನ ಜನ್ರೇಷನ್ನವ್ರಿಗಂತೂ ಟಿ ವಿ ಫೋನು ಇಲ್ಲದೆ ಊಟ ಒಳಗೆ ಹೋಗಲ್ಲ. ಇವತ್ತು ಹೆಂಗೂ ಮನೇಲಿದ್ನಲ್ಲ ಅಂತ ಪಾತ್ರೆಗಳು ನನಗೋಸ್ಕರ ಕಾಯ್ತಾ ಇದ್ವು. ಅದಕ್ಕೆ ಪಾತ್ರೆ ಎಲ್ಲ ತೊಳೆದು ಕಿಚನ್ ಎಲ್ಲ ಕ್ಲೀನ್ ಮಾಡಿ ನೆಕ್ಸ್ಟ್ ಹೋಗಿದ್ದೆ ನಾನು ಸ್ಟಡಿ ಟೇಬಲ್ ಕಡೆಗೆ. ಹಾಗಂತ ಓದೋಕ್ಕೆ ಅಂತ ಅನ್ಕೋಬೇಡಿ, ನನಗೆ ಸಿಂಗಿಂಗ್ ಅಂದರೆ ಒಂಥರ ಕ್ರಶ್. ಹಂಗಂತ ನಾನೇನು ಪ್ರೊಫೆಷ್ನಲ್ ಸಿಂಗರ್ ಅಲ್ಲ, ಬಾತ್ರೂಮ್ ಸಿಂಗರೇ. ನನಗೆ ಇಷ್ಟ ಆಗೋ ಸಾಂಗು ಅಥವಾ ಹಾಡಬೇಕು ಕಲ್ತ್ಕೋಬೇಕು ಅನ್ನೋ ಸಾಂಗ್ಗಳನ್ನೆಲ್ಲ ಈ ಬುಕ್ಕಲ್ಲಿ ಬರೆದು ಒಂದು ಬುಕ್ ಮಾಡಿಟ್ಕೊಂಡಿದ್ದೀನಿ ಸಾಂಗಿಗೆ ಅಂತಲೇ. ಈ ಬುಕ್ನ ಅವಾಗವಾಗ ತೆಗೆದು ನೋಡ್ತಿರ್ತೀನಿ. ಇವತ್ತು ಈ ಬುಕ್ ನನ್ನ ಕೈಗೆ ಸಿಕ್ತು, ಅದಕ್ಕೆ ನಿಮಗೂ ತೋರಿಸೋಣ ಅಂತ ತೆಗ್ದೆ. ಇದರಲ್ಲಿ ಸ್ವಲ್ಪ ಕೆಲವು ಪೇಂಟಿಂಗ್ಸ್ ಎಲ್ಲ ಇದೆ. ಆ ಬುಕ್ಕು ತುಂಬ ಚಿಕ್ಕದು, ಅದಕ್ಕೆ ಎಕ್ಸ್ಟ್ರಾ ಪೇಜಸ್ ಎಲ್ಲ ಬರೆದು ಅದನ್ನು ಈ ಬುಕ್ಕಿಗೆ ಟ್ಯಾಗ್ ಮಾಡಿ ಇಟ್ಟಿದ್ದೀನಿ. ಇದರಲ್ಲಿ ಕೆಲವೊಂದಿಷ್ಟು ನನ್ನ ಫೇವ್ರೆಟ್ ಸಾಂಗ್ಸ್ ಇದೆ. ಮಧ್ಯಾಹ್ನ 1 ಗಂಟೆ ಆಯಿತು. ಸೊ ಮತ್ತೆ ಬ್ಯಾಟಿಂಗ್ ಹೋಗೋಣ. ಬೇರೆ ಏನು ಸ್ಪೆಷಲ್ ಇಲ್ಲ, ಬೆಳಗ್ಗೆದೆ ಟೊಮ್ಯಾಟೊ ಬಾತ್. ಸೊ ಒಂದು ವಿಡಿಯೋ ಇತ್ತು, ಅದನ್ನ ಎಡಿಟ್ ಮಾಡಿ ಪೋಸ್ಟ್ ಮಾಡಿದೆ. ಅದು ಶಾರ್ಟ್ಸಲ್ಲಿದೆ. ಇನ್ಫಾರ್ಮೇಟಿವ್ ಅನ್ಸಿದ್ರೆ ಹೋಗಿ ಲೈಕ್ ಮಾಡಿ. ಆ್ಯಂಡ್ ಇವತ್ತು ಗುರುವಾರ ಆಗಿದ್ದರಿಂದ ನಮ್ಮಮ್ಮ ಬೆಳಗ್ಗೆನೇ ಪೂಜೆ ಮಾಡಿದರು, ನಾನು ಸಂಜೆ ಪೂಜೆ ಮಾಡಿದೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನ. ಅಲ್ಲೇ ಕುತ್ಕೊಂಡು ಒಂದು 10 ಮಿನಿಟ್ಸ್ ಮೆಡಿಟೇಟ್ ಮಾಡಿದೆ. ಒಂಥರ ಮೈಂಡ್ ಫ್ರೆಶ್ ಆಯಿತು. ಇವತ್ತು ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರಲಿ ಅಂತ ಇಷ್ಟಕ್ಕೆ ಮುಗಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮಗೊಂದು ಹೇಳೋದು ಮರ್ತೋದೆ, ನಮ್ಮ ಮನೆಯಲ್ಲಿ ನಾನು, ನಮ್ಮಮ್ಮ, ನಮ್ಮಪ್ಪ, ನನ್ನ ತಂಗಿ ಮತ್ತು ಇವಾಗ ತೋರಿಸ್ತೀನಿ ನೋಡಿ ಅವರಿಬ್ಬರು ಇರ್ತಾರೆ. ಒಂದು ಥಾಟ್ ಹೇಳ. ನಾಳೆ ಎಂಬುದು ಶತ್ರು, ಇವತ್ತು ಎಂಬುದು ಸಂಬಂಧಿಕರು, ಈಗ ಎಂಬುದು ಮಿತ್ರ, ಈ ಕ್ಷಣ ಎಂಬುದು ಜೀವನ. Thank you for watching this vlog. Please do like, share and comment.